ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆ ಅಂತೂ ಈ ಕಾಲದಲ್ಲಿ ನಾರ್ಮಲ್ ಆಗಿಬಿಟ್ಟಿದೆ. ಪ್ರತಿಯೊಂದು ಜನರಲ್ಲಿ ಈ ಒಂದು ಸಮಸ್ಯೆನ ನಾವು ಈ ಕಾಲದಲ್ಲಿ ಈಸಿಯಾಗಿ ಕಾಣಬಹುದು. ಗಂಡಿರಲಿ ಅಥವಾ ಹೆಣ್ಣಿರಲಿ, ಪ್ರತಿಯೊಂದು ಜನರಲ್ಲಿ ಈ ಒಂದು ಸಮಸ್ಯೆ ಕಾಡ್ತಾನೆ ಇದೆ. ಹಾಗೂ ನಾವು ಸಾಕಷ್ಟು ಕೆಮಿಕಲ್ ಡೈಯನ್ನು ಹಚ್ಕೊಂಡು ಹಾಗೂ ಕೆಮಿಕಲ್ ಶಾಂಪೂಸ್ನ ಬಳಸಿ ತಮ್ಮ ಕೂದಲನ್ನು ಆದಷ್ಟು ಡ್ಯಾಮೇಜ್ ಮಾಡ್ಕೋತಾ ಇದ್ದೀವಿ. ಸೊ ಹಾಗಾದರೆ ಇವತ್ತಿನ ಒಂದು ವಿಡಿಯೋ ನಿಮ್ಮ ಸಲುವಾಗಿ ಇದೆ. ಇವತ್ತಿನ ಈ ಒಂದು ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂಥ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಹೇಗೆ ನೀವು ಬಿಳಿ ಕೂದಲಿಂದ ಸಮಸ್ಯೆಯಿಂದ ಪರಿಹಾರ ಪಡ್ಕೊಳ್ಳೋದಂತ ತಡ ಮಾಡದೆ ಬನ್ನಿ ನೋಡೋಣ ರೆಮಿಡಿ ಏನಂತ. ಮೊದಲನೇದಾಗಿ ಇಲ್ಲಿ ನೋಡಿ, ನಾನು ತೊಗೊಂಡಿರೋದು ಒಂದು ಕಬ್ಬಿಣ ಬಾಳಿಗೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಕಬ್ಬಿಣ ಬಾಳಿಗೆ ನಮ್ಮ ಕೂದಲಿಗೆ, ಯಾಕಂದರೆ ಐರನ್ ಕಡಿಮೆ ಇದ್ದಾಗ ಈ ಥರ ಎಲ್ಲ ಸಮಸ್ಯೆಗಳು ಬರೋದು. ಜೊತೆಗೆ ಈ ಯಾವುದೇ ಒಂದು ಹೇರ್ ರೆಮಿಡಿ ಮಾಡಿದಾಗ ಕಬ್ಬಿಣ ಬಾಳಿಗೆ ಯೂಸ್ ಮಾಡಿದ್ರೆ ಇದು ಸಾಕಷ್ಟು ಒಳ್ಳೆಯದು. ಸೊ ಬನ್ನಿ ನೋಡೋಣ. ಇಲ್ಲಿ ನೋಡಿ, ನಾನು ಟೀ ಪುಡಿನ ಹಾಕೋತಾ ಇದ್ದೀನಿ. ಮೊದಲಾಗಿ 1-2 ಟೇಬಲಷ್ಟು ಟೀ ಪುಡಿನ ಹಾಕೋತಾ ಇದ್ದೀನಿ. ಟೀ ಪುಡಿ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೂ ಗೊತ್ತು. ಟೀ ಪುಡಿ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಟೀ ಪುಡಿಯಲ್ಲಿ ಕ್ಯಾಫೀನ್ ಅಂತ ಒಂದು ಪದಾರ್ಥ ಇರುತ್ತೆ. ಇದರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗೋಕ್ಕೂ ಅದು ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಅದಕ್ಕಾಗಿ ಇಲ್ಲಿ ನಾನು ಟೀ ಪುಡಿನ ಬಳಸಿ ಇವತ್ತಿನ ಒಂದು ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆಯಿಂದ ಸಾಕಷ್ಟು ಅಂದರೆ ತೊಂದರೆ ಆಗ್ತಾಯಿದೆ ಹಾಗೂ ಸಾಕಷ್ಟು ನೀವು ಕೆಮಿಕಲ್ ಡೈಯನ್ನು ಬಳಸಿ ಸೋತೋಗಿದ್ದಾರ ಅಂದರೆ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಖಂಡಿತ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಸಿಗೋದು. ಇಲ್ಲಿ ನೋಡಿ, ನಾನು ಟೀ ಪುಡಿನ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಅಂದರೆ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಒಳ್ಳೆ ರೀತಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ ನೋಡಿ. ಯಾಕಂದರೆ ಇದು ಪೂರ್ತಿಯಾಗಿ ಕಪ್ಪು ಕಲರ್ಗೆ ತಿರುಗೋವರೆಗೂ ಇದನ್ನು ಇದೇ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಈ ಥರ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ಒಳ್ಳೆಯದು. ಜೊತೆಗೆ ಇದರಿಂದ ನಮಗೆ ಕೂದಲಿಗೆ ಯಾವುದು ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಹಾಗೂ ಹಾನಿ ಕೂಡ ಏನೂ ಆಗೋದಿಲ್ಲ. ನಾವು ಕೆಮಿಕಲ್ ಶಾಂಪೂನ ಹಾಗೂ ಕೆಮಿಕಲ್ ಡೈನ ಹಚ್ಕೊಳ್ಳೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಕೂಡ ಸಾಕಷ್ಟು ಎಫೆಕ್ಟ್ ಬೀಳ್ತು. ಜೊತೆಗೆ ನಮ್ಮ ಕೂದಲು ಕೂಡ ಡ್ರೈ ಆಗ್ತವೆ, ಫ್ರೀಸಿ ಆಗ್ತವೆ. ಸಾಕಷ್ಟು ಸೈಡ್ ಎಫೆಕ್ಟ್ಗಳು ನಮ್ಮನ್ನು ನೋಡೋಕ್ಕೆ ಸಿಗ್ತವೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಅದು ಸಾಕಷ್ಟು ಒಳ್ಳೆಯದು. ಇಲ್ಲಿ ನೀವು ನೋಡಬಹುದು, ಟೀ ಪುಡಿ ಇವಾಗ ಒಳ್ಳೆ ರೀತಿಯಲ್ಲಿ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ. ಯಾಕಂದರೆ ಟೀ ಪುಡಿ ನ್ಯಾಚುರಲ್ ಆಗಿ ಕೂದಲನ್ನ ಡೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಬಳಸಿ ಇವತ್ತಿನ ಒಂದು ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾನಿದ್ದೀನಿ. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ ಹಾಕ್ತಾ ಇದ್ದೀನಿ. ಅದು ಅಂದರೆ ಅರಿಶಿಣ. 1-2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಹಾಕೋತಾ ಇದ್ದೀನಿ. ನೀವು ಅನ್ಕೋತಾ ಇರಬಹುದು, ಅರಿಶಿಣ ಹಾಕೋದ್ರಿಂದ ನಮ್ಮ ಕೂದಲು ಕಪ್ಪು ಹೇಗೆ ಆಗುತ್ತೆ ಅಂತ. ಯಾಕಂದರೆ ನಾವು ಅರಿಶಿಣದಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ ಇರುತ್ತೆ. ಇದು ನಮ್ಮ ಕೂದಲ ಮೇಲೆ ಅಂದರೆ ಸ್ಕ್ಯಾಲ್ಪ್ನಲ್ಲಿ ಪ್ರತಿಯೊಂದು ಯಾವುದೇ ಒಂದು ಇನ್ಫೆಕ್ಷನ್ ಇರಲಿ ಹಾಗೂ ಇಚ್ನೆಸ್ ಇರಲಿ, ಜೊತೆಗೆ ಡ್ಯಾಂಡ್ರಫ್ ಕೂಡ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಯಾವ ಒಂದು ಇನ್ಫೆಕ್ಷನ್ ನಮ್ಮ ತಲೆಗೆ ಆಗೋಕ್ಕೆ ಬಿಡೋದಿಲ್ಲ. ಜೊತೆಗೆ ಇದನ್ನು ಈ ಥರ ರೋಸ್ಟ್ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಇದು ಕೂಡ ನ್ಯಾಚುರಲ್ ಡೈ ಆಗಿ ನಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಅಂಟ್ಕೊಂಡು ನಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಕೊಡೋಕ್ಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಅದರ ಸಲುವಾಗಿ ಟೀ ಪುಡಿ ಜೊತೆ ನಾನು ಇಲ್ಲಿ ಅರಿಶಿಣ ಪುಡಿ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ. ಈ ಥರ ನೋಡಿ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಯಾಕಂದರೆ ಕೆಮಿಕಲಿಂದ ನಮ್ಮ ಕೂದಲು ಹಾಳು ಮಾಡ್ಕೊಳ್ಳೋ ಅಪೇಕ್ಷೆ ಈ ಥರ ನ್ಯಾಚುರಲ್ ಮನೆಗಳಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸಿದ್ರೆ ಅದು ಸಾಕಷ್ಟು ಒಳ್ಳೆಯದು. ಇದರಲ್ಲಿ ನೋಡಿ, ನಿಮಗೆ ಯಾವ ಹಣ ಖರ್ಚು ಕೂಡ ಇಲ್ಲ ಹಾಗೂ ಈ ರೆಮಿಡೀಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. 5-10 ನಿಮಿಷದಲ್ಲಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಬಹುದು. ಇದರಲ್ಲಿ ನಿಮಗೆ ಯಾವುದು ಜಾಸ್ತಿ ಕೂಡ ಕಷ್ಟ ಆಗೋದಿಲ್ಲ. ಇವಾಗ ನೀವು ನೋಡಬಹುದು, ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಿಬಿಟ್ಟಿದೆ. ಜೊತೆಗೆ ಇದು ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ಇಷ್ಟೊಂದು ಒಳ್ಳೆಯ ಡೈ ಥರ ನಮ್ಮನ್ನು ಸಿಕ್ಕಿಬಿಟ್ಟಿದೆ. ಇವಾಗ ನಾನು ಏನಂದರೆ ಹೊಗೆ ಬರುತ್ತಿದೆ ಫ್ರೆಂಡ್ಸ್. ಯಾಕಂದರೆ ಅರಿಶಿಣ ಜೊತೆ ಟೀ ಪುಡಿ ಹಾಕಿದ್ವಿಲ್ಲ, ಆಗೋಸ್ಕರ ಹೀಗಾಗುತ್ತೆ. ಇವಾಗ ನೋಡಿ, ಅದಕ್ಕೆ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ. ಆದರೆ ಇದನ್ನು ಡೈರೆಕ್ಟ್ ಹೀಗೆ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಇದಕ್ಕೆ ನಾನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಪುಡಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಅಂದರೆ ಪೂರ್ತಿಯಾಗಿ ಫೈನ್ ಆಗಿ ಪೌಡರ್ ರೂಪದಲ್ಲಿ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಫಾರ್ಮ್ನಲ್ಲಿ ಇದನ್ನು ನಮ್ಮನ್ನು ತರಬೇಕಾಗುತ್ತೆ. ಇವಾಗ ನೋಡಿ, ನಾನು ನಿಮಗೆ ಅಂದರೆ ಪೌಡರ್ ಮಾಡಿ ಪೂರ್ತಿಯಾಗಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು
ಎಷ್ಟು ಒಳ್ಳೆ ರೀತಿಯಲ್ಲಿ ಪೌಡರ್ ಆಗಿದೆ ಅಂತ ನೀವು ಕಾಣ್ಬೋದು. ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನೀವು ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ನಮ್ಮ ಕೈಗೆ ಇದು ಆಲ್ರೆಡಿ ಅಂಟ್ಕೊಳ್ತಾ ಇದೆ ಅಂತ. ಇವಾಗ ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಹಾಗೂ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಈ ಒಂದು ಟೀ ಪುಡಿನ ಹಾಕ್ಕೊಂಡಾಯ್ತು. ಒಳ್ಳೆ ರೀತಿಯಲ್ಲಿ ಫೈನ್ ಪೌಡರ್ ಆಗಿ ಬಿಟ್ಟಿದೆ. ಸ್ವಲ್ಪ ಕೂಡ ವೇಸ್ಟ್ ಮಾಡೋ ಇಲ್ಲ ಅವಶ್ಯಕತೆ ಇಲ್ಲ. ನೀವು ನೋಡಬಹುದು ಇದನ್ನು ನೀವು ರಾತ್ರಿ ಮಲಗೋವಾಗ ಹಚ್ಕೋಬಹುದು. ಇಲ್ಲ ಅಂದರೆ ಸ್ನಾನ ಮಾಡೋ ಮುಂಚೆ ಒಂದು ಗಂಟೆ ಹಚ್ಕೊಂಡು ನಂತರ ತಲೆ ಸ್ನಾನ ಮಾಡಿದ್ರೆ ಆಯಿತು. ಜೊತೆಗೆ ನೋಡಿ ಇಲ್ಲಿ ನಾನು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ಸಾಸಿವೆ ಎಣ್ಣೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಅಂದರೆ ಒಂದು ಉಷ್ಣ ಕೂರೋಕ್ಕೆ ನಮ್ಮ ಕೂದಲಿಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದನ್ನು ಬಳಸೋದ್ರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗ್ತವೆ ಹಾಗೂ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಇದನ್ನು ಹಾಕೋದ್ರಿಂದ ಅದು ಒಳ್ಳೆ ರೀತಿಯಲ್ಲಿ ನಮ್ಮ ಕೂದಲಿಗೆ ಅಂಟಿಕೊಂಡು ನಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಕೊಡುತ್ತೆ. ಇವಾಗ ನೋಡಿ ಎಷ್ಟು ಬೇಕಂತ ನೋಡಿಕೊಂಡು ಹಾಕ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇನ್ನು ಸ್ನಾನ ಮಾಡೋ ಮುಂಚೆ ಒಂದು ತಾಸು ಹಚ್ಕೋಬೇಕು. ನಂತರ ತಲೆ ಸ್ನಾನ ಮಾಡಿದರೆ ಆಯಿತು. ಸಾಕಷ್ಟು ಒಳ್ಳೆ ರಿಸಲ್ಟನ್ನ ನೀವು ನೋಡ್ಬೋದು. ಒಂದೇ ಬಾರಿದಲ್ಲಿ ರಿಸಲ್ಟ್ ಸಿಗೋದಿಲ್ಲ ಫ್ರೆಂಡ್ಸ್. ಯಾವುದೇ ಒಂದು ರೆಮಿಡಿ ಆಗಲಿ ಒಂದು ಸಲ ಟ್ರೈ ಮಾಡಿದ್ರೆ ನಾವು ಅನ್ಕೋತೀವಿ ರಿಸಲ್ಟ್ ಸಿಗಬೇಕಂತ, ಅದು ಆಗೋಕ್ಕೆ ಸಾಧ್ಯವಿಲ್ಲ. ಕಂಟಿನ್ಯೂಯಸ್ಲಿ ಸ್ವಲ್ಪ ದಿನ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಸಿಗೋದು. ಜೊತೆಗೆ ನಿಮಗೆ ಯಾವ ಕೂಡ ಕೂದಲಿಗೆ ಸೈಡ್ ಇಫೆಕ್ಟ್ ಕೂಡ ಆಗೋದಿಲ್ಲ. ಇದೇ ಥರ ನ್ಯಾಚುರಲ್ ಆದ ವಿಡಿಯೋಸ್ ನೋಡೋಕ್ಕೆ, ರೆಮಿಡೀಸ್ನ ನೋಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.